ನಗರದಲ್ಲಿ ಇನ್ಮುಂದೆ ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನ ಸೇರಿಸಿದ್ರೆ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲಾಗುತ್ತೆ ಅನ್ನೋ ಸಂದೇಶ ಮಿಂಚಿನಂತೆ ಸಂಚರಿಸ್ತಾ ಇತ್ತು. ಈ ಮಾತನ್ನ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ ಅಂತ ಕೆಲ ಸುದ್ದಿ ಮೂಲಗಳು ಬಿತ್ತರಿಸಿದ್ವು. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸರು ಸಜ್ಜಾಗಿದ್ದು ಈಗಾಗಲೇ ವೃದ್ಧಾಶ್ರಮಕ್ಕೆ ಸೇರಿಸಿರೋ ತಂದೆ ತಾಯಿಗಳನ್ನ ಕರೆದೊಯ್ಯುವಂತೆಯೂ ಎಚ್ಚರಿಕೆ ನೀಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು. ಹಾಗಾದ್ರೆ ನಿಜ ಏನು ಅನ್ನೋದನ್ನ ನೋಡೋಣ ಬನ್ನಿ. ಈ ವದಂತಿಗಳಿಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ತೆರೆ ಎಳೆದಿದ್ದಾರೆ. ಈ ಬಗ್ಗೆ ಯಾವುದೇ ಆದೇಶ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಬ್ಬ ಮಹಿಳಾ ಮುಖಂಡರ ಜೊತೆ ಫೋನ್ನಲ್ಲಿ ಮಾತನಾಡುವಂತಹ ಆಡಿಯೋ ಕ್ಲಿಪ್ ನಮಗೆ ಲಭ್ಯವಾಗಿದೆ. ಹಲೋ ಹಲೋ ಸರ್, ನಮಸ್ಕಾರ. ಹಲೋ ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ಹ್ಮ್ ಸರ್ ದಯಾನಂದ್ ಸರ? ಯಾವುದು ಸರ್ ದಯಾನಂದ್ ಸರ ತಾವು? ಹೌದು ಹೌದು ಸರ್ ನಾನು ಮಂಡ್ಯ ಜಿಲ್ಲೆಯಿಂದ ರಜನಿರಾಜ್ ಅಂತ ಮಹಿಳಾ ಹೋರಾಟಗಾರ್ತಿ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಒಂದು ಬಿಗ್ ನ್ಯೂಸ್ ನೋಡಿದೆ. ಇನ್ ಮುಂದೆ ಬೆಂಗಳೂರಿನಲ್ಲಿ ವೃದ್ಧಾಶ್ರಮಕ್ಕೆ ತಂದೆ ತಾಯಿನ ಸೇರಿಸಿದ್ರೆ ಬಿಡುತ್ತೆ ಕ್ರಿಮಿನಲ್ ಕೇಸ್ ಇಲ್ಲ ಅಂತ. ಇಲ್ಲ ಅದು ನಾನು ಹೇಳಿಲ್ಲ ಮೊದಲು. ಅದು ಫೇಕ್ ನ್ಯೂಸಾ ಸರ್? ಹೌದು ಫೇಕ್ ನ್ಯೂಸ್. ಐ ನಾಟ್ ಗಿವನ್ ಎನಿ ಸಚ್ ಸ್ಟೇಟ್ಮೆಂಟ್. ಓಕೆ ಓಕೆ ಸರ್. ಅದು ಫುಲ್ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹರಿದಾಡ್ತಿತ್ತು. ನಾನು ಕೂಡ ಹಾಕೊಂಡಿದ್ದೆ. ಆಮೇಲೆ ಸಡನ್ಲಿ ನಾನು ಅದನ್ನ ಡಿಲೀಟ್ ಮಾಡ್ಬಿಟ್ಟೆ ಸರ್. ನೋ ನೋ ಇಟ್ಸ್ ನಾಟ್ ಕರೆಕ್ಟ್. ಐ ನಾಟ್ ಗಿವನ್ ಎನಿ ಸಚ್ ಸ್ಟೇಟ್ಮೆಂಟ್. ಓಕೆ ಸರ್. ತಮ್ಮನ್ನ ಭೇಟಿ And I ಮಾಡಿದ್ದೆ cannot ಸರ್, ಒಂದ್ಸರಿ ಭೇಟಿ ಮಾಡಿದ್ದೆ ತಮ್ಮನ್ನ ನಾನು. ಹೌದಾ? ಓಕೆ ಓಕೆ. ನಾನು ಮಹಿಳಾ ಹೋರಾಟಗಾರ್ತಿ ಮತ್ತೆ ಧ್ವನಿ ಮಹಿಳಾ ಸಂಸ್ಥೆ ಅಧ್ಯಕ್ಷೆ ಸರ್ ನಾನು, ಮಂಡ್ಯ ಜಿಲ್ಲೆ. ಹೌದಾ? ಓಕೆ ಓಕೆ. ಅದು ಫೇಕ್ ನ್ಯೂಸ್ ಆಗಿದ್ರೆ ಎಲ್ಲಾ ಕಡೆ ಸಾಮಾಜಿಕ fake news. ಜಾಲತಾಣದಲ್ಲಿ ಹರಿದ್ಬಿಟ್ಟಿದೆ ಸರ್. ಇಲ್ಲ ಇಲ್ಲ ಸುಮ್ಮನೆ ಇದು ಮಾಡಿ. somebody has made a mistake. ಓಕೆ I'll clarify it ಆಮೇಲೆ ನಾನು ಕ್ಲಾಸ್ ಮಾಡಿ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು Okay, okay. ಥ್ಯಾಂಕ್ ಯು ಸರ್. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಬಗ್ಗೆ ನಾವು ಯಾವುದೇ ಸಂದೇಶಗಳನ್ನ ಕೊಟ್ಟಿಲ್ಲ, ಆದೇಶವನ್ನು ಹೊರಡಿಸಿಲ್ಲ ಅಂತ. ಈ ವದಂತಿ ಹರಡ್ತಾ ಇದ್ದಂತೆ ಬೆಂಗಳೂರಿನ ವೃದ್ಧಾಶ್ರಮಗಳಲ್ಲಿ ತಮ್ಮ ತಂದೆ ತಾಯಿಗಳನ್ನ ಮನೆಗೆ ಕರೆದೊಯ್ಯಬೇಕು, ಇಲ್ಲವಾದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸೋ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಅದು ಈಗ ಶುದ್ಧ ಸುಳ್ಳು ಅಂತ ಸ್ಪಷ್ಟಪಡಿಸಲಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.